ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಪುಟ್ಟ ಮಗು ಸಮ್ಮರ್ ಹಾಲಿಡೇಸ್ಗೆ ಅವ್ರ ತಾತ ಮನೆಗೆ ಹೋಗ್ತಾನಂತೆ. ಅವ್ರ ಗ್ರ್ಯಾಂಡ್ ಫಾದರ್ ಮನೆಗೆ. ಅವ್ರ ಮನೆ ಇರೋದು ಒಂದು ಹಳ್ಳಿನಲ್ಲಿ. ಸೊ ಅಲ್ಲಿ ಹೋಗಿ ಎಲ್ಲ ಚೆನ್ನಾಗಿ ಆಟಾಡ್ತಾ ಆ ತಾತ ಹತ್ರ ಒಂದು ಕ್ವಶನ್ ಕೇಳ್ತಾನಂತೆ. ಯಾಕೆ ಜನ ಕೆಲವರು ರಿಚ್ ಇದ್ದಾರೆ, ಕೆಲವರು ಪೂರ್ ಇದ್ದಾರೆ, ಯಾಕೆ ಜನ ಎಲ್ಲ ಒಂದೇ ಥರ ಇಲ್ಲ, ತುಂಬ ಕಷ್ಟದಲ್ಲಿರೋರು ಇದ್ದಾರೆ, ತುಂಬ ಸುಖವಾಗಿರೋರು ಇದ್ದಾರೆ ತಾತ ಅಂತ ಕೇಳ್ತಾನಂತೆ. ಸೊ ಆ ತಾತ ಆ ಮಗುನ ಕರ್ಕೊಂಡು ಬಾ ನನ್ನ ಜೊತೆ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರಂತೆ. ವಾಕಿಂಗಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಒಂದು 2 ಗಿಡನ ತೋರಿಸ್ತಾರಂತೆ. ನಾನು ನಿನ್ನ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ಈಗ ಸದ್ಯಕ್ಕೆ ಈ 2 ಗಿಡನ ತಗೋ ಅಂತ ಹೇಳ್ತಾರಂತೆ. ಸೊ ಆ ಮಗು ಚಿಕ್ಕದಾಗಿರುವಂಥ ಕೆಲವು ಪ್ಲ್ಯಾಂಟ್ಸನ್ನು, ಅಲ್ಲಿರೋ 2 ಪ್ಲ್ಯಾಂಟನ್ನು ತಗೊಂಡು ಕಿತ್ಕೊಂಡು ಆ 2 ಪ್ಲ್ಯಾಂಟನ್ನು ಆ ತಾತ ತೋರಿಸೋ 2 ಡಿಫರೆಂಟ್ ಪ್ಲೇಸಸಲ್ಲಿ ಮತ್ತೆ ಅದನ್ನ ಪ್ಲ್ಯಾಂಟ್ ಮಾಡ್ತಾರಂತೆ. ಒಂದು ಬಂದು ಮನೆ ಆಚೆ, ಒಂದು ಬಂದು ಮನೆ ಒಳಗಡೆ. ಆಯಿತಾ? ಸೊ ಮನೆ ಒಳಗಡೆ ಅಂತಂದರೆ ಇಂಡೋರ್ ಪ್ಲ್ಯಾಂಟ್ ಥರ ಒಂದು ಇಡ್ತಾರಂತೆ, ಒಂದು ಬಂದು ಆಚೆ ಕಡೆ ಫೀಲ್ಡಲ್ಲಿ ಒಂದು ಪ್ಲ್ಯಾಂಟ್ನ ಆ ತಾತಾನೇ ಆ ಮಗು ಕೈನಲ್ಲಿ 2 ಪ್ಲ್ಯಾಂಟ್ನ ಬೇರೆ ಬೇರೆ ಪ್ಲೇಸಲ್ಲಿ ಇಡಿಸ್ತಾರಂತೆ. ಸೊ ಪಾಪು, ನಾನು ನಿಂಗೆ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ, ಬಟ್ ಈಗಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾರಂತೆ. ಸೊ ಆ ಮಗುಗೆ ಸಮ್ಮರ್ ಹಾಲಿಡೇಸ್ ಮುಗಿದೋಗುತ್ತೆ. ಆ ಮಗು ಮತ್ತೆ ವಾಪಸ್ಸು ತಾತ ಮನೆಗೆ ಹೊರಟೋಗ್ತಾನೆ. ತಿರ್ಗಾ ವರ್ಷ ಪೂರ್ತಿ ಅವನ ವರ್ಕಲ್ಲಿ ಅವನಿರ್ತಾನೆ, ತಾತ ವರ್ಕಲ್ಲಿ ತಾತ ಇರ್ತಾರೆ. ತಿರ್ಗಾ ಅವನಿಗೆ ಸಮ್ಮರ್ ಹಾಲಿಡೇಸ್ ಬಂದಾಗ ನೆಕ್ಸ್ಟ್ ಇಯರು ತಿರ್ಗಾ ಆ ತಾತ ಮನೆಗೆ ಆ ಮಗು ಬರ್ತಾನಂತೆ. ಸೊ ಆಗ ಆ ತಾತ ಆ ಮಗುಗೆ ನೆನಪಿಸ್ತಾರಂತೆ, ಪಾಪು ನೀನು ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ದೆ ಅಲ್ವಾ, ಸೊ ನಿಂಗೆ ನೆನಪಿದೆಯಾ ಅಂತ ಕೇಳ್ತಾರಂತೆ. ಹೌದು ನೆನಪಿದೆ ಅಂತ ಹೇಳ್ತಾನಂತೆ. ನಾನು 2 ಪ್ಲ್ಯಾಂಟ್ನ ನೆಟ್ಟಿದ್ದೆ ಅಲ್ವಾ, ಇವಾಗ ಅದು ಹೇಗಿದೆ ಅಂತಂದರೆ ಆ ತಾತ ಕರ್ಕೊಂಡು ಬಂದು ಆ ಪ್ಲ್ಯಾಂಟನ್ನು ತೋರಿಸ್ತಾರಂತೆ. ಅದೊಂದು ದೊಡ್ಡ ಮರವಾಗಿ ಬೆಳೆದಿದೆ. ಸೊ ಆಚೆ ಇರೋ ಪ್ಲ್ಯಾಂಟು ದೊಡ್ಡ ಮರವಾಗಿ ಬೆಳೆದಿರುತ್ತಂತೆ, ಅದೇ ಒಳಗಡೆ ಇರೋ ಪ್ಲ್ಯಾಂಟು ಮರವಾಗದೆ ಅದು ಒಂದು ಚಿಕ್ಕ ಪ್ಲ್ಯಾಂಟಿಂದ ಇನ್ನೊಂದು ಚೂರು ದೊಡ್ಡದಾಗಿ ಬೆಳೆದಿರುತ್ತಂತೆ. ಅವನಿಗೆ ಆಶ್ಚರ್ಯ ಆಗಿ ಕೇಳ್ತಾನಂತೆ, ಇದೇನು ತಾತ, ನಾನಿಟ್ಟಿದ್ದು 2 ಪ್ಲ್ಯಾಂಟು ಒಂದೇ ಸೈಜಲ್ಲೇ ಇತ್ತು, ಬಟ್ ಈಗ ನಾನು ಬಂದು ನೋಡಿದ್ದಾದಮೇಲೆ ಇದು ಒಂದು ಕಡೆ ಚೆನ್ನಾಗಿ ಬೆಳೆದಿದೆ, ಒಂದು ಕಡೆ ಚೆನ್ನಾಗಿ ಬೆಳೆದಿಲ್ಲ ಅಂತಂದರೆ, ಕಷ್ಟಕ್ಕೆ ಚೆನ್ನಾಗಿ ತಡ್ಕೊಂಡು ಯಾವ ಪ್ಲ್ಯಾಂಟ್ ನಿಲ್ಲತ್ತೋ ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಇಲ್ಲಿ ಬಿಸಿಲಿಗೆ, ಮಳೆಗೆ, ಗಾಳಿಗೆ, ಸಿಡಿಲಿಗೆ, ಮಿಂಚಿಗೆ ಪ್ರತಿಯೊಂದನ್ನು ತಡ್ಕೊಂಡು ಬೆಳೆದಿರೋ ಇದು ಮರವಾಗಿದೆ. ಆದರೆ ಒಳಗಡೆ ಇರೋ ಪ್ಲ್ಯಾಂಟು ನಾನು ಹಾಕೋ ಗೊಬ್ಬರದಲ್ಲಿ, ನಾನು ಕೊಡೋ ನೀರಲ್ಲಿ ಬೆಳೀತಿದೆ. ಅದಕ್ಕೆ ಅದು ಆ ಒಂದು ಲಿಮಿಟ್ನ ನೋಡ್ಕೊಂಡಿದೆ. ಸೊ ಅದಕ್ಕಾಗಿ ಅದು ಜಾಸ್ತಿ ಬೆಳೆದಿಲ್ಲ. ಸೊ ಪ್ರತಿಯೊಬ್ಬರೂ ಯಾರು ನೋವು, ಕಷ್ಟ, ನಷ್ಟಕ್ಕೆ ಜಾಸ್ತಿ ಮೈಯೊಡ್ಡಿ ಕೆಲಸ ಮಾಡ್ತಾರೋ ಅವರು ಎಷ್ಟೇ ಮೇಲಕ್ಕಾದರೂ ಏರ್ತಾರೆ. ಆದರೆ ಯಾರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೋ ಅವರು ಅವ್ರ ಲೈಫಲ್ಲಿ ಅಷ್ಟರಲ್ಲೇ ಇರ್ತಾರೆ. ಸೊ ಈ ಪುಟಾಣಿ ಕತೆ ನಿಮಗೆಲ್ಲನೂ ಇಷ್ಟ ಇರಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.